ಯದಾ ತು ರಾಜ ಸ್ವಸ್ವತಾ ನ ಸಾಧೂನ್ ಪುಷ್ಣನ್ನಧರ್ಮೇಣ ವಿನಷ್ಟದೃಷ್ಟಿಃ ಭ್ರಾತೃಯವಿಷ್ಠಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷಾ ಭವನೆ ತದಾಹ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 6ನೇ ಶ್ಲೋಕದಿಂದ ಈ ಶ್ರವಣ ಇವತ್ತು ಪ್ರಾರಂಭ ಕಾಣಬೇಕಾಗಿದೆ. ಇಲ್ಲಿಂದ ಒಂದು 10-15 ಶ್ಲೋಕಗಳಲ್ಲಿ ವಿದುರ ಯಾಕೆ ಅರಮನೆಯನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೋಗಬೇಕಾಯಿತು ಅನ್ನುವುದನ್ನು ವರ್ಣಿಸ್ತಾರೆ. 16ನೇ ಶ್ಲೋಕದಲ್ಲಿ ಸ್ಮಯನ್ ಧನುರ್ದ್ವಾರಿ ನಿಧಾಯ ಮಾಯಾಂ ಗತವ್ಯಥೋ ಯಾತ್ ಉರು ಮಾನಯಾನಃ ಅಂತ. ತನ್ನ ಅಣ್ಣ ಧೃತರಾಷ್ಟ್ರನಿಗೆ ಬೇಕಾದಷ್ಟು ಧರ್ಮದ ಬೋಧೆಗಳನ್ನು ವಿದುರ ಮಾಡಿದ. ಆದರೆ ಅವನ ಮಾತಿಗೆ ಏನೂ ಬೆಲೆ ಇಲ್ಲದಂತಾಯಿತು. ಧೃತರಾಷ್ಟ್ರ ಅವನ ಮಾತನ್ನು ಕೇಳಲಿಲ್ಲ. ದುರ್ಯೋಧನ ಆತನನ್ನು ಕ್ರೂರವಾಗಿ ನಿಂದಿಸಿದ. ಈ ಮಾತುಗಳನ್ನು ಕೇಳಿ ಈ ವಿದುರ ಮನಸ್ಸಿಗೇನೂ ವ್ಯಥೆ ಮಾಡಿಕೊಳ್ಳಲಿಲ್ಲ. ನನಗೆ ಹೀಗೆ ಅವಮಾನ ಆಯಿತು ಅಂತ ಆತ ಭಾವಿಸಲಿಲ್ಲ. ಆದರೆ ಇದು ಭಗವಂತನ ಲೀಲೆ ಅಂತ ಭಾವಿಸಿದ. ಮತ್ತೆ ತನ್ನ ಧನಸ್ಸನ್ನು ಅದೇ ಅರಮನೆಯ ಹೆಬ್ಬಾಗಿಲಿನಲ್ಲಿ ಇಟ್ಟು ತಾನು ಅಲ್ಲಿಂದ ಹೊರಟೋದ ಅಂತ ಮುಂದೆ 16ನೇ ಶ್ಲೋಕದಲ್ಲಿ ಬರೋದಿದೆ. ಈ 6ನೇ ಶ್ಲೋಕದಿಂದ ಆರಂಭಿಸಿ 16ನೇ ಶ್ಲೋಕದವರೆಗೆ ಅಲ್ಲಿ ಏನೇನು ಘಟನೆಗಳು ನಡೆದವು, ಹಿಂದೆ ಏನೇನು ಘಟನೆಗಳು ನಡೆದಿದ್ದವು, ಯಾವುದಕ್ಕೆ ಧೃತರಾಷ್ಟ್ರ ಪ್ರೋತ್ಸಾಹ ಕೊಟ್ಟಿದ್ದ ಅನ್ನುವುದನ್ನೆಲ್ಲ ವರ್ಣನೆ ಮಾಡ್ತಾರೆ. ಧೃತರಾಷ್ಟ್ರನ ಮಕ್ಕಳು ಅನ್ಯಾಯ ಮಾರ್ಗದಲ್ಲಿರುವಂಥವರು, ಅವರಿಗೆ ಪ್ರೋತ್ಸಾಹ ಕೊಟ್ಟ ಧೃತರಾಷ್ಟ್ರ. ತಂದೆ ಇಲ್ಲದ ತಬ್ಬಲಿಗಳು ತನ್ನ ತಮ್ಮನ ಮಕ್ಕಳು, ಅವರನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಅರಗಿನ ಮನೆಯಲ್ಲಿ ಅವರನ್ನು ಸುಟ್ಟು ಹಾಕುವಂಥ ಕೆಟ್ಟ ಸಂಚಿಗೆ ಅವನೇ ಮೌನವಾಗಿ ಸಮ್ಮತಿಯೂ ಕೂಡ ಕೊಟ್ಟಿದ್ದ. ಧೃತರಾಷ್ಟ್ರನಿಗೂ ಸೊಸೆಯಾದಂತಹ ದ್ರೌಪದಿ ಕೆಟ್ಟ ಅವಮಾನವನ್ನು ಸಹಿಸಬೇಕಾದ ಪ್ರಸಂಗ ಬಂದಾಗ, ಅವಳ ಕೇಶಪಾಶವನ್ನು ದುಶಾಸನ ಸೆಳೆದಾಗ, ಅವಳ ಕಣ್ಣೀರು ಧಾರಾಕಾರವಾಗಿ ಸುರಿದು ಅವಳ ಎದೆಯನ್ನು ತೊಯಿಸಿದಾಗ, ಇಂಥ ಅನೇಕ ನೀಚ ಕಾರ್ಯಗಳನ್ನು ತನ್ನ ಮಕ್ಕಳು ಮಾಡಿದಾಗಲೂ ಕೂಡ ಈ ಧೃತರಾಷ್ಟ್ರ ಸುಮ್ಮನೆ ಇದ್ದ. ವಿನಷ್ಟ ದೃಷ್ಟಿ, ಆತನ ಕಣ್ಣೇ ಕುರುಡಾಗಿತ್ತು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಹೊರಗಿನ ಕಣ್ಣೂ ಕುರುಡಾಗಿತ್ತು, ಒಳಗಿನ ವಿವೇಕವೂ ಕೂಡ ಸುಟ್ಟೇ ಹೋಗಿತ್ತು. ಹೀಗೆಲ್ಲ ಆದಾಗ ವಿದುರ ಬೇಸರಿಸಿ ತೀರ್ಥಯಾತ್ರೆಗೆ ಹೊರಟು ಹೋದ ಅಂತ ಬರ್ತದೆ. ಈ 6ನೇ ಶ್ಲೋಕದಲ್ಲಿ ತೀರ್ಥಯಾತ್ರೆಗೆ ಹೋದ ಅಂತ ಬರಲಿಲ್ಲ. ಆದರೆ ನಾನು ಈಗಾಗಲೇ ಹೇಳಿದಂತೆ 16ನೇ ಶ್ಲೋಕದಲ್ಲಿ ಆತ ಅರಮನೆಯನ್ನು ಬಿಟ್ಟು ಹೋದ. ಗಜಾಹ್ವಯ ತೀರ್ಥಪದ ಪದಾನಿ ಅಧ್ಯಾಕ್ರಮತ್ ಪುಣ್ಯಚಿಕೀರ್ಷಯೋರ್ವ್ಯಾಂ ಅಧಿಷ್ಠಿತೋ ಯಾನಿ ಸಹಸ್ರಮೂರ್ತಿ ಅಂತ 17ನೇ ಶ್ಲೋಕದಲ್ಲಿ ಅರಮನೆಯಿಂದ ಹೊರಬಿದ್ದು ತೀರ್ಥಯಾತ್ರೆ ಮಾಡಿದ ಅಂತ ಬರ್ತದೆ. ಅಲ್ಲಿವರೆಗೆ ಧೃತರಾಷ್ಟ್ರ ಏನೇನು ಮಾಡಿದ, ಅವನ ಮಕ್ಕಳು ಏನೇನು ಮಾಡಿದ್ರು, ಈ ಎಲ್ಲ ಕಾರಣಗಳಿಂದ ಧೃತರಾಷ್ಟ್ರ ತನ್ನ ಮಾತನ್ನು ಕೇಳದೇ ಇದ್ದಾಗ ಕೂಡ ಅನ್ಯಾಯ ಮಾಡಿದ್ದಷ್ಟೇ ಅಲ್ಲದೇನೆ ಅನ್ಯಾಯವನ್ನು ಮಾಡಬೇಡ ಅಂತ ವಿದುರ ಹೇಳಿದಾಗ, ಅವನ ಮಾತುಗಳಿಗೇನು ಬೆಲೆ ಬರದಾದಾಗ ನೊಂದುಕೊಂಡಂತಹ ವಿದುರ ಅಲ್ಲಿಂದ ಹೊರಟು ಹೋದ. ಹೀಗದಿರೋ ಕಥಾ. ಯುಧಿಷ್ಠಿರನನ್ನ
ಈ ಧೃತರಾಷ್ಟ್ರನ ಮಕ್ಕಳು ಅನ್ಯಾಯದಿಂದ ಜೂಜಿನಲ್ಲಿ ಗೆದ್ದರು, ಕಾಡಿಗೆ ಓಡಿಸಿದರು. 12 ವರ್ಷದ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸ ಎಲ್ಲ ಮುಗಿಸಿ ಪಾಂಡವರು ಬಂದರು. ತನ್ನ ರಾಜ್ಯದ ಭಾಗವನ್ನು ಕೊಡುವಂತ ಅವ್ರು ಕೇಳಿಕೊಂಡ್ರು ಕೂಡ ಈ ದುರ್ಯೋಧನ, ಶಕುನಿ ಮೊದಲಾದವರ ಬೋಧನೆಗೊಳಗಾಗಿ ಕುರುಡನಾಗಿದ್ದಂತಹ ಈ ಧೃತರಾಷ್ಟ್ರ ಆ ರಾಜ್ಯದ ಭಾಗವನ್ನು ಕೊಡಲಿಲ್ಲ. ನಾವು ಹಿಂದೆ ಅದನ್ನು ಮಹಾಭಾರತದಲ್ಲಿ ನೋಡಿದ್ದೇವೆ. ನೀವು ಸಜ್ಜನರು, ನನ್ನ ಮಕ್ಕಳು ದುರ್ಜನರು, ನನ್ನ ಮಾತನ್ನು ಕೇಳೋದಿಲ್ಲ, ನೀವೇ ಈ ಯುದ್ಧದಿಂದ ಹಿಂಸರಿದು ಈ ಹಿಂಸೆಯನ್ನು ತಪ್ಪಿಸಿರಿ ಅಂತ ಪಾಂಡವರಿಗೆ ಬುದ್ಧಿ ಹೇಳಿದ್ದ. ಅಂಥ ನೀಚ ಅವನು. ಧೃತರಾಷ್ಟ್ರ ಏನಾದರೂ ಕೃಷ್ಣನ ಮಾತನ್ನಾದರೂ ಕೇಳಿಯಾನೇನೋ ಅಂತ ಒಂದು ಭರವಸೆಯಿಂದ ಧರ್ಮರಾಜ ಕೃಷ್ಣನನ್ನೇ ದೂತರನ್ನಾಗಿ ಕಳಿಸಿದ್ದ. ಕೃಷ್ಣ ಹಿತೋಪದೇಶ ಮಾಡಿದರೂ ಕೂಡ ಈ ಧೃತರಾಷ್ಟ್ರ ಅದ್ಯಾವುದನ್ನು ಆಧರಿಸಲಿಲ್ಲ, ಎಲ್ಲವನ್ನೂ ತಿರಸ್ಕರಿಸಿದ. ಈ ಎಲ್ಲ ಕಾರಣದಿಂದ ವಿದುರನಿಗೆ ಮನಸ್ಸು ನೊಂದಿತ್ತು. ಅವನು ತೀರ್ಥಯಾತ್ರೆಗೆ ಹೊರಟು ಹೋಗಿದ್ದ. ತಮೋಜುಷಾಣ ಅಂತ 8ನೇ ಶ್ಲೋಕ ವರ್ಣನೆ ಮಾಡ್ತದೆ. ಧೃತರಾಷ್ಟ್ರನ ಮನಸ್ಸಿನಲ್ಲಿ ತಮಸ್ಸು ಹೊಕ್ಕಿತ್ತು. ಆದ್ದರಿಂದ ಪಾಂಡವರಿಗೆ ಅವರ ಅರ್ಧ ರಾಜ್ಯವನ್ನು ಕೊಡಲಿಲ್ಲ, 5 ಗ್ರಾಮಗಳನ್ನೂ ಕೊಡಲಿಲ್ಲ. ಹತ ಪುಣ್ಯಲೇಶ ಅಂತ 9ನೇ ಶ್ಲೋಕ ವರ್ಣನೆ ಮಾಡ್ತದೆ. ಅವನು ಇದ್ದ ಪುಣ್ಯವೆಲ್ಲ ಸೋರಿ ಹೋಗಿದ್ದರಿಂದ ಕೃಷ್ಣನ ಮಾತನ್ನು ಕೇಳುವ ಮನಸ್ಸೂ ಕೂಡ ಅವನಿಗೆ ಬರಲಿಲ್ಲ. ವೈದುರಿಕಂ ವದಂತಿ, ವಿದುರ ನೀತಿ ಅಂತ ಪ್ರಖ್ಯಾತವಾದ ನೀತಿ ಮಹಾಭಾರತದಲ್ಲಿ, ಉದ್ಯೋಗ ಪರ್ವದಲ್ಲಿ. ಹೀಗೆ ವಿದುರ ನೀತಿಯನ್ನೆಲ್ಲ, ತನ್ನ ಕಲಿತ ಬುದ್ಧಿಯನ್ನೆಲ್ಲ ಈ ವಿದುರ ಧೃತರಾಷ್ಟ್ರನ ಮೇಲೆ, ಅವನ ಮನಸ್ಸಿನ ಮೇಲೆ ಸುರಿದರೂ ಕೂಡ ಅದು ಬೋರ್ಗಲ್ ಮೇಲೆ ನೀರು ಸುರಿದಂತಾಯಿತು. ಏನೂ ಲಾಭ ಆಗಲಿಲ್ಲ. ಮಹಾಭಾರತದಲ್ಲಿ ತುಂಬ ಸುಂದರವಾದಂತಹ ಒಂದು ಕಥಾ ಅದು. ಮೂರ್ಖರಿಗೆ ವಿದುರ ಏನು, ಬೃಹಸ್ಪತಿ ಏನು, ಶುಕ್ರಾಚಾರ್ಯ ಏನು, ಸ್ವಯಂ ಭಗವಂತ ಏನು, ಯಾರು ಬುದ್ಧಿ ಹೇಳಿದರೂ ಅವರ ಮನಸ್ಸಿನಲ್ಲಿ ಅದು ಇಳಿಯೋದಿಲ್ಲ. ಅವರು ತಮ್ಮ ತಮ್ಮ ಸ್ವಭಾವಕ್ಕನುಸಾರವಾಗಿ ಅನ್ಯಾಯವನ್ನೇ ಮಾಡ್ತಾರೆ. ಈ ದುರ್ಯೋಧನನನ್ನು ತೊರೆದು ಬಿಡು, ಅವನ್ನ ರಾಜ್ಯಭ್ರಷ್ಟರನ್ನಾಗಿ ಮಾಡು. ದುರ್ಯೋಧನ ಒಬ್ಬ ಈ ಹಸ್ತಿನಾವತಿಯಿಂದ ಹೊರಗೆ ಓಡಿಸಲ್ಪಟ್ರೆ ಎಲ್ರಿಗೂ ಕ್ಷೇಮ ಅಂತ ಹೇಳಿದ ವಿದುರ. ಆದರೆ ಧೃತರಾಷ್ಟ್ರನಿಗೆ ಮಾತ್ರ ಅದನ್ನು ಕೇಳಬೇಕು ಅಂತ ಅನಿಸಲಿಲ್ಲ. ಧೃತರಾಷ್ಟ್ರ ವಿದುರನ ಮಾತನ್ನು ಕೇಳಲಿಲ್ಲ, ಆದರೆ ಕೆಟ್ಟ ಮಾತನ್ನೇನೂ ಆಡಲಿಲ್ಲ. ಅವನ ಮಗ ದುರ್ಯೋಧನ ದಾಸೀಪುತ್ರ ಅಂತ ಅವನನ್ನ ಜರೆದ. ಈ ಸಭೆಗೆ ಇವನನ್ನು ಯಾರು ಕರೆದಿದ್ದಾರೆ? ನಮ್ಮ ಅರಮನೆಯಲ್ಲಿದ್ದು ನಮ್ಮ ಆಹಾರವನ್ನೇ ತಿಂದು ಬದುಕಿದವನು ಇವನು. ಶತ್ರುಗಳಿಗೆ ಹಿತವನ್ನು ಹೇಳ್ತಿದ್ದಾನೆ, ಹೊರಗೆ ಓಡಿಸಿಬಿಡ್ರಿ ಇವನನ್ನ ಅಂತ ಮಾತಾಡಿದ್ದ ಆ ದುರ್ಯೋಧನ. ಆಗ ಧನುರ್ದ್ವಾರೆ ನಿಧಾಯ, ವಿದುರ ದೊಡ್ಡ ಪರಾಕ್ರಮೆ, ತನ್ನ ಕೈಯಲ್ಲಿದ್ದಂಥ ಧನುಸ್ಸನ್ನ ಆ ಬಾಗಿಲಿನಲ್ಲೇ ಇಟ್ಟ. ಭಗವಂತನ ಮಾಯೆಯನ್ನು ನಮ್ಗೆ ಯಾರಿಗೂ ಮೀರ್ಲಿಕ್ಕಾಗೋದಿಲ್ಲ, ಇನ್ನು ನಾನೂ ಇದ್ರ ಬಗ್ಗೆ ಏನೂ ಪ್ರಯತ್ನ ಮಾಡಿ ಫಲವಿಲ್ಲ ಅಂದುಕೊಂಡು ತೀರ್ಥಯಾತ್ರೆಗೆ ಹೊರಟು ಬಿಟ್ಟ. ಇದು ಒಟ್ಟು 16 ಶ್ಲೋಕಗಳ ಸ್ವಾರಸ್ಯ, ಅದರ ಸಾರಾಂಶ ಇದು. ಇದರಲ್ಲಿ ನಡುವೆ ಕೆಲವು ಭಾಗವತ ತಾತ್ಪರ್ಯದ ಒಂದು ಉಲ್ಲೇಖ ಬರ್ತದೆ. 1-2 ವಾಕ್ಯಗಳಿವೆ ಭಾಗವತ ತಾತ್ಪರ್ಯದ್ದು. ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.